ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಇವತ್ತು ನಮ್ಮ ಮನೇಲಿ ಪಿತೃಪಕ್ಷ, ಹಾಗಾಗಿ ಮಟನ್ ಸಾಂಬಾರು, ಚಿಕನ್ ಫ್ರೈ, ಚಿಕನ್ ಕಬಾಬು ಮತ್ತು ಗೊಜ್ಜು ಈ ಥರ ಐಟಮ್ಸ್ನ ಮಾಡ್ತಾಯಿದ್ದೀವಿ. ಅದ್ರದ್ದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನೀಗ 3 kg ಚಿಕನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ಒಂದು ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ ಅದು ಸ್ವಲ್ಪ ನೀರೆಲ್ಲ ಹಿಂಗೋ ಥರ ಫ್ರೈ ಮಾಡಿಕೊಂಡೆ. ನೆಕ್ಸ್ಟು ಮಟನ್ನು ಸ್ವಲ್ಪ ಮುಳುಗೋ ಥರ ನೀರನ್ನ ಹಾಕ್ಕೊಂಡು ಕುಕ್ಕರ್ ವಿಸಲ್ ಮುಚ್ಚಿ 4 ಅಥವಾ 5 ಕೂಗಿಸ್ಕೊಳ್ಳೋಣ ಅಂತ. ನೆಕ್ಸ್ಟ್ ನೋಡಿ, ನಾನು ಮಸಾಲ ಐಟಮ್ನ ತೊಗೊಂಡಿದ್ದೀನಿ. 3 ಟೊಮೊಟೊ, 2 ಇಂಚು ಶುಂಠಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, 1 ಇಡೀ ಮೇಲೆ ಬೆಳ್ಳುಳ್ಳಿ ಮತ್ತು 4 ಈರುಳ್ಳಿ, ಸಾಂಬಾರು ಪುಡಿ ಇಷ್ಟೊಂದು ತೊಗೊಂಡಿದ್ದೀನಿ. ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀವಿ, ಅದನ್ನು ಸಪ್ರೇಟ್ ರುಬ್ಬಿಟ್ಕೊಂಡಿದ್ದೀವಿ, ಅದರದ್ದು ತೋರಿಸ್ತೀನಿ ನಾನು. ಫಸ್ಟಿಗೆ ನಾನು ಒಂದು ಬಾಣಲಿಯಲ್ಲಿ ಇದನ್ನೆಲ್ಲ ಏನು ಮಟನ್ ಸಾಂಬಾರಿಗೆ ಬೇಕಾಗಿದೆ ಅಷ್ಟನ್ನು ನಾನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರು ವಿಧಾನ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ನಾವು ಹಳ್ಳಿಯಲ್ಲಿ ಮಾಡ್ತಾ ಇರುವಂಥ ನಾಟಿ ಸ್ಟೈಲ್ ಮಟನ್ ಸಾಂಬಾರು. ನೋಡಿ, ಇವಾಗ ಬೆಳ್ಳುಳ್ಳಿನ ನಾವು ಸ್ವಲ್ಪ ಪೂರ್ತಿ ಸಿಪ್ಪೆನ ತೆಗೆದಿಲ್ಲ, ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಗೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ. ಇದನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಈಗ ಶುಂಠಿ, ನಾವು ಏನು ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲೆ, ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಪಕ್ಕದಲ್ಲಿ ಕುಕ್ಕರಲ್ಲಿ ಮಟನ್ನ ಕೂಗಿಸ್ಕೊಳ್ತಾ ಇದ್ದೀವಿ. ಇದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಮಟನ್ ಬೇಯಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಜಾಸ್ತಿ ಮಟನ್ ಸಾಂಬಾರು ಮಾಡಿದ್ರೆ ದೊಡ್ಡ ಪಾತ್ರೆ ಇಟ್ಕೊಂಡು ಬೇಯಿಸ್ಕೋಬೋದು. ಈ ಕಡಿಮೆ ಎಲ್ಲ ಮಾಡಬೇಕಂದ್ರೆ ನಾವು ಈ ಥರ ಮಾಡಿದ್ರೆ ಈಸಿಯಾಗಿ ಮಟನ್ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನಾವು ಏನು ಹಚ್ಕೊಂಡಿದ್ದೀವಲ್ಲ ಐಟಮ್ಮು ಮತ್ತು ಚಕ್ಕೆ, ಲವಂಗ ಎಲ್ಲವನ್ನೂ ರೆಡಿ ಮಾಡ್ಕೊಂಡಿರೋ ಎಲ್ಲ ಐಟಮ್ನು ಸ್ವಲ್ಪ ವಾಸನೆ ಹೋಗೋ ಥರ, ಅಂದರೆ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೆ ಈ ಥರ ಫ್ರೈ ಮಾಡ್ಕೋಬೇಕು ಅಂದರೆ, ಸ್ವಲ್ಪ ಟೇಸ್ಟ್ ಸಾಂಬಾರ್ದು ರುಚಿ ಚೆನ್ನಾಗಿರುತ್ತೆ ಅಂತ. ಒಬ್ಬೊಬ್ಬರು ಭಟ್ರೆಲ್ಲ ಮಾಡುವಾಗ ಇದನ್ನೆಲ್ಲ ಏನು ಫ್ರೈ ಮಾಡಲ್ಲ, ಹಾಗೆ ಹಾಕ್ತಾರೆ. ಅದಕ್ಕೋಸ್ಕರ ಇದಕ್ಕೆ ನಾನು ಮಟನ್ ಸಾಂಬಾರಿಗೆ ಯಾವುದೇ ರೀತಿಯಾದಂಥ ಮಟನ್ ಮಸಾಲ ಏನೂ ಹಾಕ್ತಾಯಿಲ್ಲ. ನಾಟಿ ಸ್ಟೈಲಲ್ಲಿ ನಾವು ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗಿ ಅಂದರೆ ಫುಲ್ಲು ರೋಸ್ಟ್ ಆಗೋ ಥರ ಮಾಡ್ಕೋಬೇಡಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಮಾತ್ರ ಮಾಡ್ಕೊಳ್ಳಿ. ನೆಕ್ಸ್ಟು ನಾವು ಚಿಕನ್ ಫ್ರೈ ಮತ್ತು ಕಬಾಬ್ದು ಅದ್ರದ್ದು ಸ್ವಲ್ಪ ತೋರಿಸ್ತೀನಿ. ಪೂರ್ತಿ ವೀಡಿಯೋನ ನಾನು ಮಟನ್ ಹೇಗೆ ಮಾಡೋದು, ಚಿಕನ್ ಹೇಗೆ ಮಾಡೋದು ಅನ್ನೋದು ಸಪ್ರೇಟಾಗಿ ತೋರಿಸ್ತೀನಿ. ಆದರೆ ಇವತ್ತು ಸ್ವಲ್ಪ ಮಾಡಿರೋ ಐಟಮ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾಟಿ ಸ್ಟೈಲಲ್ಲಿ ಮಟನ್ ಸಾರು ತುಂಬ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಅದಕ್ಕೋಸ್ಕರ ಮಟನ್ ಸಾರು ಮೇಲೇ ನಾನಿವಾಗ ವೀಡಿಯೋನ ಹಾಕ್ತಾಯಿದ್ದೀನಿ. ನೀವು ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ ಅಲ್ಲ, ಇದೇ ಥರ ನೀವು ಮನೇಲಿ ಮಾಡೋದಾದರೆ ನನಗೆ ಕಮೆಂಟ್ ಮಾಡಿ. ನಾನು ಮಾಡಿರೋ ರೀತಿ ಕರೆಕ್ಟಾಗಿದೆ ಅನಿಸಿದ್ರೆ ನೀವು ನನಗೆ ಕಮೆಂಟ್ ಮಾಡಿ, ಇಲ್ಲ ಏನಾದರೂ ಮಿಸ್ ಆಗಿದೆ ಅಂತ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟು ಮಾಡಬೇಕಾದ್ರೆ ನಾನು ಅದನ್ನು ಚೇಂಜ್ ಮಾಡ್ಕೊತೀನಿ. ಕೆಲವ್ರು ಗಸಗಸೆ ಕೂಡ ಹಾಕ್ಕೊಳ್ತಾರೆ, ಬಟ್ ನಾವು ಹಾಕ್ಕೊಳ್ತಾ ಇಲ್ಲ. ಯಾವುದೇ ರೀತಿಯಾಗಿ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸು ಏನೂ ಹಾಕ್ಕೋತಾ ಇಲ್ಲ, ಅದೆಲ್ಲ ನಾವು ಚಿಕನ್ಗೆ ಹಾಕ್ಕೋತೀವಿ, ಮಟನ್ಗೆ ಏನೂ ಹಾಕ್ಕೊಳ್ಳಲ್ಲ. ಅಂದರೆ ನಾವು ಮನೆಯಲ್ಲೇ ಸಾಂಬಾರು ಪುಡಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದು ಹೇಗೆ ಮಾಡಿರ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಆವಾಗಲೇ ಹೇಳಿದ್ನಲ್ಲ, ಒಂದು ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀವಿ. ಇವಾಗ ಮಟನ್ ಬೆಂದಿತ್ತು, ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೀವಿ, ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕಲ್ಲ. ಅದಕ್ಕೆ ನಾವೀಗ ಮಸಾಲೆ ರುಬ್ಬಿದ್ದೆಲ್ಲ ಆರಿತ್ತು, ಅದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಈಗ ಅದನ್ನು ನಾವು ಎಷ್ಟು ಅಂದರೆ ಅದು ಅಳತೆ ಬೇಕಲ್ಲ, ಗಟ್ಟಿ ಬೇಕಾ ತೆಳು ಬೇಕಂತ ಅದನ್ನು ನೋಡಿಕೊಂಡು ಎಲ್ಲನೂ ಹಾಕ್ಕೊಂಡು ಮಟನ್ ಜೊತೆಗೆ ಬೇಯಕ್ಕೆ ಬಿಡ್ತೀವಿ. ಮಟನ್ ಸ್ವಲ್ಪ ಬೇಯ್ದ್ರೇ ರಸ ಬಿಡೋದಲ್ವ, ಅದಕ್ಕೆ. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ನಾನು ಫಸ್ಟ್ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಪಾತ್ರೆಯಲ್ಲಿ ನಾನು ಫಸ್ಟಿಗೆ ಈರುಳ್ಳಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ
ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಒಂದು 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಫ್ರೈ ಹಾಕ್ಕೊಳ್ತೀನಿ. ಚಿಕನ್ ಫ್ರೈಗೆ ನೋಡಿ ಇಲ್ಲಿ ಅದರ ಪಕ್ಕದಲ್ಲಿ ಕ್ಲಿಪ್ಪಿಂಗ್ಸು ಚಿಕನ್ ಹಾಕೋಕ್ಕೆ ಮುಂಚೆ ಇರೋದು. ಪಕ್ಕದಲ್ಲಿ ನಾನು ಒಂದು ಸ್ವಲ್ಪ ಸಾಗು ಮಾಡ್ತಾಯಿದ್ವಿ, ಅಂದರೆ ಪೂರ್ತಿ ಸಾಂಬಾರು ಗೊಜ್ಜು ಅಂತಾರಲ್ಲ ಅದು. ನೋಡಿ ಇವಾಗ ಆಲ್ರೆಡಿ ಇದು ಪೂರ್ತಿ ವಿಡಿಯೋ ತೋರಿಸಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಈಗ ಇದು ಫ್ರೈ ಗ್ರೀನ್ ಚಿಕನ್ ಫ್ರೈ. ಅದಕ್ಕೆ ನಾನು ಏನು ಮಸಾಲೆ ಹಾಕ್ಕೊಂಡಿದ್ದೆ ಅಂತ ಇನ್ನೊಂದು ಸರಿ ಸಪ್ರೇಟ್ ಚಿಕನ್ ಫ್ರೈ ಮಾಡುವಾಗ ತೋರಿಸ್ತೀನಿ. ಇವತ್ತು ಮಟನ್ ಸಾರು ನೋಡಿದ್ರಲ್ಲ. ಇವಾಗ ನಾವು ಪೂಜೆ ಮಾಡೋಕ್ಕೋಸ್ಕರ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಅಪ್ಪಾಜಿಗೆ ಮಾಡ್ತಿರೋ ಪೂಜೆ. ನೋಡಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಚಿಕ್ಕಿನ ಉಂಡೆ ಅಂತೀವಿ, ಮತ್ತು ಕಜ್ಜಾಯ ಮೇಯ್ನಾಗೆ. ಆಮೇಲೆ ಫ್ರೂಟ್ಸು. ನಾವು ಈ ಕಡೆ ಅಮ್ಮಗೂ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವರ ಅಮ್ಮಗೂ ಕೂಡ ಎಡೆ ಹಾಕಿ ಪೂಜೆ ಮಾಡ್ತೀವಿ. ಇವಾಗ ನೆಕ್ಸ್ಟು ಇನ್ನು ಅಲ್ಲಿ ರೆಡಿ ಮಾಡ್ಕೊಳ್ಳುವಾಗಲೇ ಲಾಸ್ಟಲ್ಲಿ ಕಬಾಬ್ನ ಬೇಯಿಸ್ತಾಯಿದ್ವಿ. ಕಬಾಬ್ ಸ್ವಲ್ಪ ಆರೋಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಇದು ಮಟನ್ ಸಾಂಬಾರು. ಈಗ ನೀವು ಕಮೆಂಟ್ ಮಾಡಿ ಕರೆಕ್ಟಾಗಿ ಆಗಿದೆಯಾ ಅಂತ. ಅದು ನೋಡಿದರೆ ಅನಿಸುತ್ತೆ ಕರೆಕ್ಟಾಗಿ ಆಗಿದೆ ಅಂತ. ಇವಾಗ ನೆಕ್ಸ್ಟ್ ನಾನು ಚಿಕನ್ ಕಬಾಬ್ನ ಮಾಡ್ಕೊಳ್ತಾಯಿದ್ದೀನಿ. ಅಲ್ಲಿ ಪೂಜೆಗೂ ರೆಡಿ ಮಾಡಿಕೊಂಡೆ. ಇವಾಗ ನಾವು ಮಾಡಿರುವಂಥ ಮುದ್ದೆ, ಅನ್ನ, ಸಾಂಬಾರು, ಫ್ರೈ ಎಲ್ಲನೂ ಒಂದು ಪ್ರೊಸೀಜರ್ ಪ್ರಕಾರ ಅದನ್ನು ನಾವು ಜೋಡಿಸ್ಕೊಳ್ತಾ ಇದ್ದೀವಿ. ಜೋಡಿಸ್ಕೊಂಡು ನಾವು ಪೂಜೆ ಮಾಡ್ತೀವಿ. ನಾನೆಲ್ಲ ಐಟಮ್ಸ್ನೂ ಇಟ್ಟಿದ್ದೀನಿ. ಮೊಟ್ಟೆ ಕೂಡ ಬೇಯಿಸಿದ್ವಿ, ಅದು ಮೊಟ್ಟೆ ಕೂಡ ಇಟ್ಟಿದ್ದೀನಿ. ಇದನ್ನೆಲ್ಲ ಇಟ್ಟಾದಮೇಲೆ ಮಧ್ಯದಲ್ಲಿ ಒಂದು ಕ್ಲಿಪ್ಪನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮನೆ ಹಿಂದೆ ಇರೋವಂಥ ಜಾಗ. ಇದು ನಿಂಬೆ ಗಿಡ ಮತ್ತು ಅದ್ರ ಪಕ್ಕದಲ್ಲೇ ಒಂದು ಹಾಗಲಕಾಯಿ ಗಿಡ ಬೆಳೆದಿತ್ತು. ನೋಡಿ ಎಷ್ಟು ಹಸಿರಾಗಿದೆ, ಮಳೆ ಬಂದೋಗಿತ್ತಲ್ವ. ಇಲ್ಲಿ ಚಿಕ್ಕ ಗಿಡದಲ್ಲಿ ಹಾಗಲಕಾಯಿ ಕೂಡ ಬಿಟ್ಟಿತ್ತು. ನೆಕ್ಸ್ಟು ಇಲ್ಲಿ ಏನೇನು ನಮ್ಮಮ್ಮ ಬೆಳೆದಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಗಿಡ ಇಷ್ಟು ನ್ಯಾಚುರಲಾಗಿ ಬೆಳೆದಿರೋದನ್ನ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಇದು ನಿಂಬೆ ಗಿಡ ನಮ್ಮದು. ನೋಡಿ ನಿಂಬೆಹಣ್ಣು ಒಂದು ತೋರಿಸ್ತೀನಿ ಎಷ್ಟು ಹತ್ತಿರದಲ್ಲೇ ಇದೆ ಅಂತ. ತುಂಬ ಹಸಿರಾಗಿ ಚೆನ್ನಾಗಿದೆ ಅಲ್ಲ. ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ನೆಕ್ಸ್ಟು ಅವರೆಕಾಯಿ ಗಿಡ ಕೂಡ ಇದೆ. ಇದು ಕರಿಬೇವು ಎಷ್ಟು ಚೆನ್ನಾಗಿ ಬೆಳೆದಿದೆ. ಈ ಥರ ಕರಿಬೇವು ಬೆಂಗಳೂರಲ್ಲೆಲ್ಲ ಸಿಗೋದೇ ಇಲ್ಲ. ಇದು ಚೂರನ್ ಗೆಡ್ಡೆ ಅಂತೀವಿ. ಇದು ಕೂಡ ನಮ್ಮ ಹಿತ್ತಲಲ್ಲಿ ಬೆಳೆದಿದ್ದೀವಿ. ನೆಕ್ಸ್ಟ್ ಬಂದು ಇಲ್ಲಿ ನುಗ್ಗೆಕಾಯಿ ಗಿಡ ಒಂದು 3 ಇದೆ. ಅದರಲ್ಲಿ ಒಂದು ಚಿಕ್ಕ ನುಗ್ಗೆಕಾಯಿ ಗಿಡ ನೋಡಿ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ಇಲ್ಲಿ ಪಕ್ಕದಲ್ಲಿ ಅವರೆಕಾಯಿ ಗಿಡ ಎಲ್ಲ ಇದೆ. ಇದು ನುಗ್ಗೆಕಾಯಿ ಸೊಪ್ಪು. ಇದು ಆರೋಗ್ಯಕ್ಕೆ ಒಳ್ಳೆಯದು.